ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಈಗ ವಿಶೇಷ ಚೇತನರ ಅಂತಾರಾಷ್ಟ್ರೀಯ ದಿನದ ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ಇರುವ ಸೌಲಭ್ಯಗಳನ್ನು ಕುರಿತು ದೃಷ್ಟಿ ವಿಶೇಷ ಚೇತನರಾದ ಮಂಜುನಾಥ್ ಡುಮ್ಮನವರ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಪ್ರತಿ ವರ್ಷ ಡಿಸೆಂಬರ್ 3ರಂದು ನಾವು ವಿಶೇಷ ಚೇತನರ ಅಂತಾರಾಷ್ಟ್ರೀಯ ದಿನ ಅಂತ ಆಚರಿಸ್ತೀವಿ. ಇವತ್ತು ಈ ದಿನದ ಮಹತ್ವ ಏನು, ಮತ್ತು ವಿಶೇಷ ಚೇತನರಿಗೆ ಇರುವಂಥ ಸೌಲಭ್ಯಗಳೇನು, ಮತ್ತು ಸಮಾಜ ಅವರನ್ನು ಯಾವ ರೀತಿ ಕಾಣಬೇಕಾಗತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಬೆಳಕನ್ನು ಚೆಲ್ತಾ ಇದ್ದಾರೆ ವಿರಾಜಪೇಟೆಯ ಪ್ರಧಾನ ಸಿವಿಲ್ ನ್ಯಾಯಾಲಯದ ಪ್ರಥಮ ದರ್ಜೆ ಸಹಾಯಕರಾದಂಥ ಮಂಜುನಾಥ್ ಡುಮ್ಮನವರ್. ಇವರು ದೃಷ್ಟಿ ವಿಶೇಷ ಚೇತನರು. ನಮಸ್ಕಾರ ಮಂಜುನಾಥ್. ನಮಸ್ಕಾರ ಸರ್. ಮೊದಲಿಗೆ ವಿಶೇಷ ಚೇತನರ ಅಂತಾರಾಷ್ಟ್ರೀಯ ದಿನದ ಶುಭಾಶಯಗಳು. ಧನ್ಯವಾದಗಳು ಸರ್. ಸರ್ವರಿಗೂ ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನಾಚರಣೆಯ ಶುಭಾಶಯಗಳನ್ನ ಅರ್ಪಿಸ್ತೇನೆ. ಮಂಜುನಾಥ್, ಡಿಸೆಂಬರ್ 3 ವಿಶೇಷ ಚೇತನರ ಅಂತಾರಾಷ್ಟ್ರೀಯ ದಿನ ಅಂತ ಆಚರಿಸ್ತಾರೆ. ಇದರ ಉದ್ದೇಶ ಏನು ಅಂತ ತಾವು ಅಭಿಪ್ರಾಯ ಪಡ್ತೀರಾ? ಈ 30-40 ವರ್ಷದ ಕೆಳಗೆ ವಿಶೇಷ ಚೇತನರ ಬಗ್ಗೆ ಒಂದು ರೀತಿಯ ನಿರ್ಲಕ್ಷ್ಯ ಇತ್ತು. ಸೊ ಈ ನಿರ್ಲಕ್ಷ್ಯ ಅಷ್ಟು ಸಮಂಜಸವಲ್ಲ ಅನ್ನುವಂಥದ್ದನ್ನ ಅರಿತುಕೊಂಡಂತಹ ವಿಶ್ವಸಂಸ್ಥೆ ಪ್ರತಿ ವರ್ಷ ಡಿಸೆಂಬರ್ 3 ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನಾಚರಣೆ ಅಥವಾ ಅಂತಾರಾಷ್ಟ್ರೀಯ ವಿಕಲಚೇತನರ ದಿನಾಚರಣೆಯನ್ನಾಗಿ ಆಚರಿಸಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡ್ತು ಸರ್. ಸೊ ಇದ್ರ ಉದ್ದೇಶ ಇಷ್ಟೇ: ಒಟ್ಟಾರೆ ವಿಶೇಷ ಚೇತನರ ಸರ್ವತೋಮುಖ ಬೆಳವಣಿಗೆ, ಒಟ್ಟಾರೆ ವಿಶೇಷ ಚೇತನರ ಪ್ರಗತಿ ಹಾಗೂ ವಿಶೇಷ ಚೇತನರ ಆಸಕ್ತಿಗಳ ಕುರಿತಾಗಿ ಸಮಾಜ ತಾಳ್ಬೇಕಾದಂತಹ ನಿಲುವು, ಇವುಗಳ ಬಗ್ಗೆ ಸಮಾಜಕ್ಕೆ ಅರಿವು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ವಿಶೇಷ ಚೇತನರ ದಿನಾಚರಣೆಯನ್ನ ಆಚರಿಸಲಾಗುತ್ತೆ ಸರ್. ಇದು ಒಟ್ಟಾರೆ ಇಡೀ ಸಮಾಜದ ಸಾಮಾಜಿಕ ಜವಾಬ್ದಾರಿಯನ್ನ ಇಡೀ ಸಮಾಜಕ್ಕೆ ತಿಳಿಸಬೇಕು. ಅಂದ್ರೆ ವಿಶೇಷ ಚೇತನರು ಯಾವುದರಲ್ಲೂ ಕಡಿಮೆ ಇಲ್ಲ, ಅಥವಾ ಅವರೂ ಸಹ ಸಾಧನೆ ಮಾಡ್ಲಿಕ್ಕೆ ಅರ್ಹರು, ಅವರಿಗೆ ಅವಕಾಶ ಕೊಡಿ, ಅನುಕಂಪ ಬೇಡ. ಅಂಗವಿಕಲತೆ ಅನ್ನುವಂಥದ್ದು ಅದೊಂದು ಆಕಸ್ಮಿಕವೇ ಹೊರತು ಶಾಪವಲ್ಲ. ಸೊ ಈ ಪೂರ್ವಾಗ್ರಹ ಪೀಡಿತ ವಿಚಾರಗಳನ್ನ ಹೊಡೆದೋಡಿಸುವ ಸಲುವಾಗಿಯೂ ಸಹ ಪ್ರತಿ ವರ್ಷ ವಿಶೇಷ ಚೇತನರ ದಿನಾಚರಣೆಯನ್ನ ಆಚರಿಸಲಾಗುತ್ತೆ ಸರ್. ಮುಖ್ಯವಾಗಿ ವಿಕಲಚೇತನರು ಅಥವಾ ವಿಶೇಷ ಚೇತನರ ಹಕ್ಕುಗಳ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥದ್ದು, ಅವರಿಗೆ ಬೆಂಬಲವನ್ನು ಕೊಡುವಂಥದ್ದು, ಹಾಗೂ ಸಮಾಜದಲ್ಲಿ ವಿಶೇಷ ಚೇತನರ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂಥದ್ದು ಈ ದಿನದ ವಿಶೇಷತೆ ಅಂತ ಹೇಳ್ಬೋದು. ಖಂಡಿತ ಸರ್, ಖಂಡಿತ. ಇನ್ನು ಮುಖ್ಯವಾಗಿ ಮಂಜುನಾಥ್ ಅವರೇ, ನಮ್ಮ ವಿಶೇಷ ಚೇತನ ಬಂಧುಗಳಿಗೆ ಇರುವಂಥ ಸೌಲಭ್ಯಗಳ ಬಗ್ಗೆ ಮತ್ತೆ ಅವರಿಗೆ ಅನುಕೂಲ ಆಗಂತ ಕಾಯ್ದೆಗಳು ಯಾವ್ದಾದ್ರು ಇದಾವ ಸರ್? 2016ಕ್ಕಿಂತ ಮೊದಲು ಅಂಗವಿಕಲರ ಕುರಿತಾಗಿ ಕೇವಲ ಒಂದೇ ಒಂದು ಕಾಯ್ದೆ ಇತ್ತು. ಅದು ತುಂಬಾ ಸೀಮಿತವಾದಂತಹ ಕಾಯ್ದೆ ಆಗಿತ್ತು. ಆದ್ರೆ 2016ರಲ್ಲಿ ಅಂಗವಿಕಲರ ಹಕ್ಕುಗಳ ಅಧಿನಿಯಮ 2016 ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂತು ಸರ್. ಇದರ ಮೂಲ ಉದ್ದೇಶ ವಿಕಲಚೇತನರನ್ನ ಒಳಗೊಳ್ಳುವಿಕೆ, ವಿಕಲಚೇತನರಿಗೆ ದಕ್ಕಬೇಕಾದಂತಹ ಮೂಲ ಸೌಲಭ್ಯಗಳನ್ನ ದಕ್ಕಿಸಿಕೊಡುವಂತಹದ್ದು, ಹಾಗೂ ವಿಶೇಷ ಚೇತನರೂ ಸಹ ಸಾಮಾಜಿಕ ಜವಾಬ್ದಾರಿಯನ್ನ ಅರಿತು ತಮ್ಮ ಕೊಡುಗೆಯನ್ನ ಸಮಾಜಕ್ಕೆ ನೀಡಬೇಕು ಅನ್ನುವಂತಹ ಉದ್ದೇಶದಿಂದ ಈ ಕಾಯ್ದೆಯನ್ನ 2016ರಲ್ಲಿ ಜಾರಿಗೆ ತರಲಾಯಿತು ಸರ್. ಈ ಕಾಯ್ದೆಯನ್ನ RPWD ಆಕ್ಟ್, ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆಕ್ಟ್, ಅಥವಾ ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016 ಅಂತ ಈ ಕಾಯ್ದೆಯನ್ನ ಕರೀತಾರೆ ಸರ್. ಈಗ ಮಂಜುನಾಥ್, ತಾವು ಹೇಳಿದ್ರಿ ವಿಶೇಷ ಚೇತನರಿಗೋಸ್ಕರನೇ ಅಂಗವಿಕಲತೆ ಹೊಂದಿರುವಂಥ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016 ಇದೆ ಅಂತ. ಇದರ ಮುಖ್ಯ ಅಂಶಗಳು ಏನು ಅಂತೀರಿ? ಇದರಲ್ಲಿ ನೋಡಿ ಸರ್, ಸಂವಿಧಾನದ 14ನೇ ವಿಧಿ ಏನ್ ಹೇಳುತ್ತೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುತ್ತೆ. ಸೊ ಇದೇ ಆಶಯವನ್ನ ಈ ಕಾಯ್ದೆ ಒಳಗೊಂಡಿದೆ ಸರ್. ಅಂದ್ರೆ ಸಮಾನತೆ ಅನ್ನುವಂಥದ್ದು ಒಂದು ಸಮಾಜದ ಪ್ರತಿಬಿಂಬ ಅದು. ಸೊ ಆ ಸಮಾಜದಲ್ಲಿ ವಿಕಲಚೇತನರಿಗೂ ಸಹ ಸಮಾನತೆ ಇದೆ, ಅವರೂ ಸಹ ಸಮಾನತೆಗೆ ಅರ್ಹರು, ಕಾನೂನಿನ ಮುಂದೆ ಅವರೂ ಸಹ ಸಮಾನರು, ಅವರಿಗೆ ಯಾವುದೇ ರೀತಿಯ ತಾರತಮ್ಯ ಸಲ್ಲದು ಅನ್ನುವಂಥದ್ದು ಈ ಕಾಯ್ದೆಯ
ಉದ್ದೇಶ ಸರ್. ಹಾಗೆ ಹಲವಾರು ವಿಶೇಷಗಳು ಈ ಕಾಯ್ದೆಯಲ್ಲಿದೆ. ಕೆಲವೊಂದನ್ನ ನಾನು ತಿಳಿಸೋದಾದ್ರೆ ಸೆಕ್ಷನ್ 3-9 ವಿಶೇಷವಾಗಿ ಸೆಕ್ಷನ್ 3 ಏನ್ ಹೇಳುತ್ತೆ ಅಂತಂದ್ರೆ, ವಿಶೇಷ ಚೇತನರು ನಾನು ಈಗಾಗಲೇ ಹೇಳಿದಂತೆ ಸಮಾನರು. ಸಮಾಜದಲ್ಲಿ ಸಾಮಾನ್ಯರಿಗೆ ಏನೆಲ್ಲ ಅವಕಾಶಗಳಿದೆ ಅದೇ ಅವಕಾಶಗಳು ವಿಶೇಷ ಚೇತನರಿಗೂ ಸಹ ಲಭಿಸಬೇಕು ಅನ್ನುವಂತ ಉದ್ದೇಶದಿಂದ ಸೆಕ್ಷನ್ 3 ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಈ ಕಾಯ್ದೆ ಹೇಳುತ್ತೆ ಸರ್. ಸೆಕ್ಷನ್ 4 ಮತ್ತೆ 5 ವಿಶೇಷವಾಗಿ ವಿಶೇಷ ಚೇತನರ ಮಹಿಳೆಯರು ಮತ್ತು ವಿಶೇಷ ಚೇತನ ಮಕ್ಕಳ ಕುರಿತಾದಂತಹ ಸೆಕ್ಷನ್ಗಳು ಸರ್. ಅಂದ್ರೆ ವಿಶೇಷವಾಗಿ ಈ ಕಾಯ್ದೆ ಎಲ್ಲರೂ ಸಮಾನರು ಅಂತಾನೆ ಹೇಳುತ್ತೆ, ಆದ್ರೂ ಸಹ ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ವಿಶೇಷ ಆದ್ಯತೆಯನ್ನ ಈ ಕಾಯ್ದೆ ನೀಡಿದೆ ಸರ್. ಮತ್ತೆ ಸೆಕ್ಷನ್ 6-9 ವಿಶೇಷ ಚೇತನರಿಗೆ ಯಾವುದೇ ರೀತಿಯ ತಾರತಮ್ಯವನ್ನ ಸಮಾಜ ಮಾಡುವಂತಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರುತ್ತೆ ಸರ್. ಇನ್ನು ಸೆಕ್ಷನ್ 8 ನಾನು ಬಹಳ ಸ್ಪೆಸಿಫಿಕ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಸರ್. ಕಾರಣ ಕೆಲವೊಂದು ಸಂದರ್ಭದಲ್ಲಿ ಈ ರಿಸ್ಕ್ ಸಿಚುವೇಶನ್ಸ್ ಸೃಷ್ಟಿಯಾಗುತ್ತೆ. ಏನು ರಿಸ್ಕ್ ಸಿಚುವೇಶನ್ಸ್ ಅಂತಂದ್ರೆ, ಫ್ಲಡ್ ಆಗೋದು ಅಥವಾ ಅರ್ಥಕ್ವಿಕ್ ಆಗೋದು ಅಥವಾ ಡಿಸಾಸ್ಟರ್ಸ್ ಸೃಷ್ಟಿಯಾಗುವಂತದ್ದು. ಈ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಆಕ್ಟ್ 2005 ಪ್ರಕಾರ ಒಂದು ವೇಳೆ ಪ್ರವಾಹ ಆಗ್ಲಿ ಭೂಕಂಪ ಆಗ್ಲಿ ಬಂದ್ರೆ ಸಾಮಾನ್ಯರಿಗೆ ಯಾವ ರೀತಿ NDRF ಗಳು ಮತ್ತು SDRF ಗಳು ಪ್ರತಿಸ್ಪಂದಿಸ್ತವೋ ಅದೇ ರೀತಿ ಸಾಮಾನ್ಯರಿಗೆ ಪ್ರತಿಸ್ಪಂದಿಸೋದರ ಜೊತೆಗೇನೆ ವಿಶೇಷವಾಗಿ ವಿಕಲಚೇತನರಿಗೂ ಸಹ ಸ್ಪಂದಿಸಬೇಕು ಅನ್ನುವಂಥದ್ದನ್ನ ಸೆಕ್ಷನ್ 8 ಹೇಳುತ್ತೆ ಸರ್. ಯಾಕೆಂತಂದ್ರೆ ಸಾಮಾನ್ಯರು ಇಂಥ ಸಂದರ್ಭಗಳಲ್ಲಿ ಬೇಗ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಆದ್ರೆ ವಿಶೇಷ ಚೇತನರಿಗೆ ಹಾಗಲ್ಲ ಸರ್. ಇಂತಹ ರಿಸ್ಕ್ ಸಿಚುವೇಶನ್ಸ್ ಗಳಲ್ಲಿ ವಿಶೇಷ ಒತ್ತನ್ನ ಕೊಡಬೇಕು ಅನ್ನುವಂಥದ್ದನ್ನ ಈ ಸೆಕ್ಷನ್ NDRF ಮತ್ತೆ SDRF ಗಳಿಗೆ ನಿರ್ದೇಶನವನ್ನು ನೀಡುತ್ತೆ. ಆ ಕುರಿತಾಗಿ ವಿಶೇಷವಾದ ತರಬೇತಿಗಳು ಆಗಬೇಕು ಅನ್ನುವಂಥದ್ದನ್ನ ಈ ಸೆಕ್ಷನ್ ಹೇಳುತ್ತೆ ಸರ್. ಇನ್ನು ವಿಶೇಷ ಚೇತನರಿಗೆ ಒದಗಿಸಬೇಕಾದಂತ ಮೂಲ ಸೌಕರ್ಯಗಳ ಬಗ್ಗೆ ಏನು ಹೇಳುತ್ತೆ ಅಂತೀರಿ ಸರ್? ಈ ಮೂಲ ಸೌಕರ್ಯ ಅಥವಾ ರೀಸನೇಬಲ್ ಅಕಾಮಿಡೇಷನ್ಸ್ ಅನ್ನುವಂಥದ್ದು ಈ ಕಾಯ್ದೆಯ ಆತ್ಮ ಅಥವಾ ಹೃದಯ ಅಂತ ಕರೆದ್ರೆ ತಪ್ಪಾಗ್ಲಾರ್ದು ಅನ್ನುವಂಥದ್ದು ನನ್ನ ಭಾವನೆ ಸರ್. ಕಾರಣ ಇಷ್ಟೇ, ಈ ಇಡೀ ಕಾಯ್ದೆಯ ತಳಹದಿ ಇರುವಂತದ್ದು ಮೂಲ ಸೌಕರ್ಯ ಅಥವಾ ರೀಸನೇಬಲ್ ಅಕಾಮಿಡೇಷನ್ಸ್, ಸುಗಮ್ಯತೆ ಅಥವಾ ಆಕ್ಸೆಸಿಬಿಲಿಟಿ, ಬ್ಯಾರಿಯರ್ ಫ್ರೀ ಅಂದ್ರೆ ತಡೆಮುಕ್ತ, ಅಡೆತಡೆ ಇಲ್ಲದ ಮುಕ್ತ ವಾತಾವರಣವನ್ನ ಸೃಷ್ಟಿಸುವಂತಹದ್ದು. ಈ ಮೂರು ಪದಗಳು ಈ ಕಾಯ್ದೆಯ ಹೃದಯ ಮತ್ತೆ ಆತ್ಮ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಈಗ ಒಂದನ್ನ ನಾನು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ ಸರ್. ಸೆಕ್ಷನ್ 20 ಸರ್ಕಾರಿ ಅಥವಾ ಖಾಸಗಿ ಕಂಪನಿಗಳಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಅಂಗವಿಕಲರಿಗೆ ಮೂಲ ಸೌಕರ್ಯಗಳನ್ನ ಕೊಡಬೇಕು ಅಂತ ಹೇಳುತ್ತೆ ಸರ್. ಈಗ ಉದಾಹರಣೆಗೆ ಆರ್ಥೋಪೆಡಿಕಲ್ ಹ್ಯಾಂಡಿಕ್ಯಾಪ್ ಇರೋರಿಗೆ ವೀಲ್ ಚೇರ್ ನ ಅವಶ್ಯಕತೆ ಇರುತ್ತೆ. ಆ ಸಂದರ್ಭಕ್ಕೆ ತಕ್ಕ ಹಾಗೆ ವೀಲ್ ಚೇರ್ ನ ಒದಗಿಸಿಕೊಡುವಂತದ್ದು. ಈಗ ದೃಷ್ಟಿ ವಿಶೇಷ ಚೇತನರಿಗೆ ತಮಗ್ ಗೊತ್ತಿರೋ ಹಾಗೆ ಓದ್ಲಿಕ್ಕೆ ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ದೃಷ್ಟಿ ವಿಶೇಷ ಚೇತನ ನೌಕರರಿಗೆ ಸ್ಕ್ರೀನ್ ರೀಡರ್ ಸಾಫ್ಟ್ವೇರ್ ಗಳನ್ನ ಒದಗಿಸಿ ಕೊಡುವಂತಹದ್ದು. ಮತ್ತೆ ವಿಶೇಷವಾಗಿ ಹಿಯರಿಂಗ್ ಇಂಪೈರ್ಡ್ ಅಂದ್ರೆ ಕಿವಿ ಕೇಳಿಸಿದಂತಹ ವಿಕಲಚೇತನ ಬಂಧುಗಳಿಗೆ ಸೈನ್ಡ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟರ್ಸ್ ಅಂತ ಇರ್ತಾರೆ ಸರ್. ಅಂದ್ರೆ ಅವರ ಭಾಷೆ, ಈ ಹಿಯರಿಂಗ್ ಇಂಪೈರ್ಡ್ ಅವರ ಭಾಷೆ ಸೈನ್ಡ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟರ್ಸ್ ಅವರಿಗೆ ಮಾತ್ರ ಅರ್ಥ ಆಗುತ್ತೆ. ಸೊ ಅಂತವರ ಸಹಾಯವನ್ನ ಒದಗಿಸಿಕೊಡ್ಬೇಕು. ಒಟ್ಟಾರೆಯಾಗಿ ವಿಶೇಷ ಚೇತನರಿಗೆ ಮೂಲ ಸೌಕರ್ಯಗಳನ್ನ ಒದಗಿಸಿಕೊಡ್ಬೇಕು ಅಂತ ಹೇಳೋದ್ರ ಜೊತೆಗೇನೆ ಅವರಿಗೆ ಬ್ಯಾರಿಯರ್ ಫ್ರೀ ಅಂದ್ರೆ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಕರ್ತವ್ಯ ನಿರ್ವಹಿಸಲಿಕ್ಕೆ ಅನುವು ಮಾಡಿಕೊಡ್ಬೇಕು ಸರ್ಕಾರ ಮತ್ತೆ ಸಾರ್ವಜನಿಕ ಕಂಪನಿಗಳು ಮತ್ತೆ ಖಾಸಗಿ ಕಂಪನಿಗಳು ಅಂತ ಈ ಕಾಯ್ದೆ ಹೇಳುತ್ತೆ ಸರ್. ಸರ್ಕಾರಿ ಇಲಾಖೆಗಳು ಮತ್ತೆ ಖಾಸಗಿ ಕಂಪನಿಗಳು ಒಟ್ಟಾರೆಯಾಗಿ ಮೂಲ ಸೌಕರ್ಯಗಳನ್ನ ವಿಶೇಷ ಚೇತನರಿಗೆ ಒದಗಿಸಿಕೊಡ್ಬೇಕು ಅನ್ನುವಂಥದ್ದನ್ನ ನಾನು ಈಗಾಗಲೇ ಹೇಳಿದೆ. ಇದೇ ಸೆಕ್ಷನ್ 12 ಏನ್ ಹೇಳುತ್ತೆ ಅಂತಂದ್ರೆ, ಕೇವಲ ಶಿಕ್ಷಣದಲ್ಲಿ ಮಾತ್ರ ಅಲ್ಲ, ಒಂದು ವೇಳೆ ವಿಶೇಷ ಚೇತನರು ಯಾವ್ದಾದ್ರೂ ಕೇಸ್ಗಳನ್ನ ನಡೆಸಬೇಕು ಅನ್ನೋದಾದ್ರೆ ಅಥವಾ ಯಾವ್ದಾದ್ರೂ ಮೊಕದ್ದಮೆಗಳಿದ್ರೆ ಅವರಿಗೆ ವಿಶೇಷವಾದ ಕಾನೂನಿನ ನೆರವನ್ನ ಒದಗಿಸ್ಕೊಡ್ಬೇಕು ಅನ್ನುವಂಥದ್ದನ್ನ ಸೆಕ್ಷನ್ 12 ಒತ್ತು ಕೊಡುತ್ತೆ ಸರ್. ಉದಾಹರಣೆಗೆ ಡಾಕ್ಯುಮೆಂಟ್ಸ್ಗಳು ರೀಡಿಂಗ್ ಫಾರ್ಮ್ಯಾಟ್ ಅಲ್ಲಿ, ವಿಶೇಷವಾಗಿ ದೃಷ್ಟಿ ವಿಶೇಷ ಚೇತನರಿಗೆ ಕೋರ್ಟ್ ಡಾಕ್ಯುಮೆಂಟ್ಸ್ಗಳು ಆಕ್ಸೆಸಿಬಲ್ ಆಗಿರ್ಬೇಕು, ಓದುವ ರೀತಿಯಲ್ಲಿ ಇರಬೇಕು, ಅಥವಾ ಸಾಧ್ಯವಾದ್ರೆ ಬ್ರೇಲ್ ಲಿಪಿಯಲ್ಲಿ ಆ ದಾಖಲೆಗಳನ್ನ ಒದಗಿಸ್ಕೊಡ್ಬೇಕು. ಒಟ್ಟಾರೆಯಾಗಿ
ವಿಶೇಷ ಚೇತನರಿಗೆ ಈ ರೀತಿಯಾದ ಕಾನೂನು ನೆರವನ್ನ ಒದಗಿಸ್ಕೊಡ್ಬೇಕು ಅಂತ ಸೆಕ್ಷನ್ 12 ಹೇಳುತ್ತೆ. ಜೊತೆಗೇನೆ ನಮ್ಮಲ್ಲಿ ನಾಲ್ಸಾ ಮತ್ತು ಸಾಲ್ಸಾ ಅಂತ ಇದ್ದಾವೆ ಸರ್, ಲೀಗಲ್ ಸರ್ವಿಸಸ್ ಅಥಾರಿಟಿಗಳು, ಅಂದ್ರೆ ಕಾನೂನು ಸೇವೆಗಳ ಪ್ರಾಧಿಕಾರಗಳು. ಅದು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲಿ. ಒಂದು ವೇಳೆ ಕಾನೂನಿನ ನೆರವನ್ನು ಒದಗಿಸ್ಕೊಳ್ಬೇಕು ಅಂತ ವಿಶೇಷ ಚೇತನರು ಬಯಸಿದ್ರೆ ಈ ನಾಲ್ಸಾ, ಸಾಲ್ಸಾ ಮತ್ತೆ DLSAಗಳು ಕಾನೂನು ನೆರವನ್ನ ಒದಗಿಸ್ಕೊಡ್ಬೇಕು ಅನ್ನುವಂಥದ್ದನ್ನ ಖಚಿತಪಡಿಸುತ್ತೆ. ಅದು ವಿಶೇಷವಾಗಿ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಕ್ಟ್ 1987 ಸಹ ಇದರ ಒಂದು ಆಶಯವನ್ನ ಒತ್ತಿ ಹೇಳುತ್ತೆ ಅಂತ ಹೇಳ್ಬೋದು ಸರ್. ಒಟ್ಟಾರೆಯಾಗಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಅಥವಾ ಯಾವುದೇ ರೀತಿಯ ಕಂಪನಿಗಳಲ್ಲಿ, ಸರ್ಕಾರಿ ಸಂಸ್ಥೆಗಳಲ್ಲಿ ಮೂಲ ಸೌಕರ್ಯಗಳನ್ನ ವಿಶೇಷ ಚೇತನರಿಗೆ ಒದಗಿಸ್ಕೊಡ್ಬೇಕು ಅಂತ ಈ ಕಾಯ್ದೆ ಉದ್ದಕ್ಕೂ ನಾವು ಮೂಲ ಸೌಕರ್ಯಗಳ ಬಗ್ಗೆ ವಿಶೇಷವಾದ ಒತ್ತು ಕೊಟ್ಟಿರೋದನ್ನ ನಾವು ಕಾಣ್ತೇವೆ. ಅಂದ್ರೆ ಅವರಿಗೆ ಈಗ ವಸತಿ ಇದ್ರದ್ದೆಲ್ಲ ಒಂದು ಅವಶ್ಯಕತೆ ಬರುತ್ತೆ. ಖಂಡಿತ ಸರ್. ಅವರು ಸುಗಮವಾಗಿ ಒಂದು ಜೀವನವನ್ನು ನಡೆಸಬೇಕು ಅಂದ್ರೆ ವಸತಿ ಇದೆಲ್ಲ ಸರ್ಕಾರದ ಒಂದು ಯೋಜನೆಗಳಲ್ಲಿ ಮಾಡಿಕೊಡ್ಬೇಕಾಗತ್ತೆ. ಖಂಡಿತ ಸರ್. ಅದ್ರ ಬಗ್ಗೆನೂ ಏನಾದ್ರು ಹೇಳುತ್ತಾ ಈ ಕಾಯ್ದೆ? ಖಂಡಿತ ಸರ್. ವಸತಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಇಂತಿಷ್ಟು ಮನೆಗಳು ಗ್ರಾಂಟ್ ಆಗತ್ತೆ ಅಂತ ನಾವು ಅನ್ಕೊಳ್ಳೋಣ ಸರ್. ಒಂದು 100 ಮನೆಗಳು ಗ್ರಾಂಟ್ ಆಗತ್ತೆ ಅಂತ ಅನ್ಕೊಳ್ಳೋಣ. ಅದರಲ್ಲಿ ಕನಿಷ್ಠ 5% ಮೀಸಲಾತಿಯನ್ನ ಅಥವಾ 5% ಮನೆಗಳನ್ನ ವಿಶೇಷ ಚೇತನರಿಗಾಗಿಯೇ ಸರ್ಕಾರ ತೆಗೆದಿಡಬೇಕಾಗತ್ತೆ. ಅದಕ್ಕೂ ಮಿಗಿಲಾಗಿ ವಿಶೇಷ ಚೇತನರ ಮಹಿಳೆಯರಿಗೆ ಈ ವಿಷಯದಲ್ಲಿ ಮೊದಲ ಆದ್ಯತೆಯನ್ನ ಕೊಡಬೇಕು ಅಂತ ಈ ಕಾಯ್ದೆ ಹೇಳುತ್ತೆ ಸರ್. ಅಂದ್ರೆ ಈಗ ನಗರಾಭಿವೃದ್ಧಿ ಪ್ರಾಧಿಕಾರಗಳಿರ್ತವೆ, ಮತ್ತೆ ಗೃಹ ಮಂಡಳಿಗಳು ಇರ್ತವೆ. ಹೌದು ಸರ್. ಅವರೆಲ್ಲ ಆದ್ಯತೆ ಕೊಡಬೇಕಾಗತ್ತೆ ವಿಶೇಷ ಚೇತನರಿಗೆ. ಖಂಡಿತ ಕೊಡಬೇಕಾಗತ್ತೆ ಸರ್. ಈ ಕಾಯ್ದೆಯಲ್ಲಿ ಆ ಒಂದು ಪ್ರಾವಿಷನ್ ಮಾಡಲಾಗಿದೆ ಸರ್. ಮತ್ತೆ ನಮ್ಮ ಸಾರಿಗೆ ವ್ಯವಸ್ಥೆಯಲ್ಲೂ ಕೂಡ ಅವ್ರಿಗೆ ಆದ್ಯತೆ ನೀಡಬೇಕಾಗತ್ತಾ? ಖಂಡಿತ ಸರ್, ಖಂಡಿತ. ಇದು ಬಹಳ ಮುಖ್ಯವಾದ ಪ್ರಶ್ನೆ ಸರ್. ನಾನು ಒಂದು ಅಂಶವನ್ನ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಸುಗಮ್ಯತೆ ಅನ್ನುವಂಥದ್ದು ಸಹ ಈ ಕಾಯ್ದೆಯ ಬಹುಮುಖ್ಯವಾದ ಅಂಶ ಅಂತ ನಾನು ಕರೀಲಿಕ್ಕೆ ಇಷ್ಟಪಡ್ತೀನಿ. ಸುಗಮ್ಯತೆ ಅಥವಾ ಆಕ್ಸೆಸಿಬಿಲಿಟಿ ಅನ್ನುವಂತಹದ್ದು. ಆಕ್ಸೆಸಿಬಲ್ ಅಂತಂದ್ರೆ ಏನು? ಎಲ್ಲರೂ ಎಲ್ಲವನ್ನೂ ಬಳಸಲಿಕ್ಕೆ ಯೋಗ್ಯವನ್ನಾಗಿಸುವುದು ಅಂತ. ಈಗ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವಸ್ತುಗಳನ್ನ ವಿಶೇಷವಾಗಿ ನಾವು ವಿಶೇಷ ಚೇತನರು ಬಳಸಲಿಕ್ಕಾಗೋದಿಲ್ಲ. ಅವುಗಳನ್ನ ಯಾವ ರೀತಿಯಾಗಿ ವಿಶೇಷ ಚೇತನರ ಸ್ನೇಹಿಯನ್ನಾಗಿ ಮಾಡಬೇಕು ಅನ್ನುವಂಥದ್ದನ್ನ ಈ ಕಾಯ್ದೆ ಸೆಕ್ಷನ್ 40 ಆಕ್ಸೆಸಿಬಿಲಿಟಿ ಕುರಿತಾಗಿಯೇ ಹೇಳುತ್ತೆ ಸರ್. ಈಗ ಉದಾಹರಣೆಗೆ ಒಂದು ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಆಕ್ಸೆಸಿಬಿಲಿಟಿ ಅಂತಂದ್ರೆ ಇಷ್ಟೇ: ಯಾವುದೇ ವಸ್ತುಗಳಾಗ್ಲಿ, ಯಾವುದೇ ಕಟ್ಟಡಗಳಾಗ್ಲಿ, ಅಥವಾ ಮಾಲ್ಗಳಾಗ್ಲಿ, ಸಿನಿಮಾ ಥಿಯೇಟರ್ಗಳಾಗ್ಲಿ, ಪ್ರತಿಯೊಂದು ಸಹ ವಿಶೇಷ ಚೇತನರಿಗೆ ಬಳಸಲು ಯೋಗ್ಯವಾಗಿರಬೇಕು ಅನ್ನುವಂಥದ್ದನ್ನ ಈ ಕಾಯ್ದೆ ಹೇಳುತ್ತೆ ಸರ್. ಈಗ ವಿಶೇಷವಾಗಿ ಆರ್ಥೋಪೆಡಿಕಲ್ ಹ್ಯಾಂಡಿಕ್ಯಾಪ್ಸ್ ಒಳಗಡೆ ಹೋಗ್ಬೇಕಾದ್ರೆ ಅವ್ರಿಗೆ ವೀಲ್ ಚೇರ್ ವ್ಯವಸ್ಥೆ ಇರಬೇಕಾಗತ್ತೆ. ದೃಷ್ಟಿ ವಿಶೇಷ ಚೇತನರಿಗೆ ಮಾರ್ಗದರ್ಶನ ನೀಡಬೇಕು ಅನ್ನೋದಾದ್ರೆ ಅಲ್ಲಿ ಬ್ರೈಲ್ ವ್ಯವಸ್ಥೆ ಮಾಡ್ಬೇಕಾಗತ್ತೆ. ಈಗ ಉದಾಹರಣೆಗೆ ಲಿಫ್ಟ್ ನಲ್ಲಿ ಬ್ರೈಲ್ ವ್ಯವಸ್ಥೆಯನ್ನ ಮಾಡ್ಬೇಕಾಗತ್ತೆ. ಮತ್ತೆ ಹಿಯರಿಂಗ್ ಇಂಪೈರ್ಡ್ಸ್ ಅವ್ರಿಗೆ ಸೈನ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟೇಷನ್ಸ್ ವ್ಯವಸ್ಥೆಗಳನ್ನ ಮಾಡ್ಬೇಕಾಗತ್ತೆ. ಮತ್ತೆ ನೀವು ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ, ಸಾರಿಗೆಯಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಬೇಕು ಅನ್ನುವಂಥದ್ದು. ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಸಾರಿಗೆ ವ್ಯವಸ್ಥೆಯೂ ಸಹ ಸಂಪೂರ್ಣವಾಗಿ ವಿಶೇಷ ಚೇತನರ ಸ್ನೇಹಿಯಾಗಿರಬೇಕು ಅನ್ನುವಂಥದ್ದನ್ನ ಸೆಕ್ಷನ್ 41 ಹೇಳುತ್ತೆ ಸರ್. ಉದಾಹರಣೆಗೆ ನಾವು ಟ್ರೈನ್ ಹತ್ತಿದ್ರೆ ಅಥವಾ ಬಸ್ ಹತ್ತಿದ್ರೆ, ಬಸ್ ಹತ್ತಲಿಕ್ಕೆ ಆರ್ಥೋಪೆಡಿಕಲ್ ಹ್ಯಾಂಡಿಕ್ಯಾಪ್ಸ್ ಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಬೇಕು. ಟ್ರೈನ್ ಹತ್ತಲಿಕ್ಕೆ ಅವರ ವೀಲ್ ಚೇರ್ ಸಮೇತವಾಗಿ ಹೋಗ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡುವಂತದ್ದಾಗಿರಬಹುದು. ಈಗ ಸೀಟ್ ಗಳನ್ನ ಗುರುತಿಸ್ಲಿಕ್ಕಾಗಿ ದೃಷ್ಟಿ ವಿಶೇಷ ಚೇತನರಿಗೆ ಬ್ರೈಲ್ ನಲ್ಲಿ ಮುದ್ರಿಸುವಂತದ್ದಾಗಿರಬಹುದು. ಸೊ ಹೀಗೆ ಸಾರಿಗೆಯಲ್ಲಾಗಿರಬಹುದು, ಬಳಸುವಂತಹ ಕಟ್ಟಡಗಳಲ್ಲಾಗಿರಬಹುದು, ಮಾಲ್ಸ್ ಆಗಿರಬಹುದು, ಥಿಯೇಟರ್ಸ್ ಆಗಿರಬಹುದು, ಪ್ರತಿಯೊಂದು ಸಹ ಅಕ್ಸೆಸಿಬಲ್ ಆಗಿರಬೇಕು ಅನ್ನುವಂಥದ್ದನ್ನ ಈ ಕಾಯ್ದೆ ಹೇಳುತ್ತೆ ಸರ್. ಅದಷ್ಟೇ ಅಲ್ಲ, ಜನಸಾಮಾನ್ಯರು ಬಳಸುವಂತಹ ಕೆಲವು ಗ್ರಾಸರೀಸ್ ವಸ್ತುಗಳು ಸಹ ವಿಶೇಷ ಚೇತನರ ಸ್ನೇಹಿಯಾಗಿರಬೇಕು ಅನ್ನುವಂತಹದ್ದನ್ನ ಈ ಕಾಯ್ದೆ ಹೇಳುತ್ತೆ. ಈಗ ಉದಾಹರಣೆಗೆ ವಾಷಿಂಗ್ ಮಿಷನ್ ಅನ್ನ ನಾವು ತೆಗೆದುಕೊಳ್ಳೋಣ ಸರ್. ಈಗ ವಾಷಿಂಗ್ ಮಿಷನ್ ವಿಶೇಷ ಚೇತನರ ಸ್ನೇಹಿಯಾಗಿರ್ಬೇಕು ಅಂತ ಒಂದು ದೃಷ್ಟಾಂತವನ್ನ ಕೊಡ್ತಿದ್ದೇನೆ ಅಷ್ಟೇ. ಈಗ ನಾವು ಬಳಸಬೇಕಾದ್ರೆ ಅದು ಆನ್ ಆಗುವಾಗ ಅಲ್ಲಿ ಬ್ರೈಲ್ ಅಲ್ಲಿ ಒಂದು ಲೇಬಲ್ ಅಂಟಿಸ್ಬೇಕು, ಅಥವಾ
ಬಟನ್ಸ್ ಇರ್ತಾವಲ್ಲ, ಆ ಬಟನ್ಸ್ ಅಲ್ಲೇ ಸ್ವಲ್ಪ ವೇರಿಯೇಷನ್ ಮಾಡ್ಬೇಕಾಗತ್ತೆ. ಆಫ್ ಬಟನ್ ಸ್ವಲ್ಪ ಚಿಕ್ಕದಾಗಿಯೋ, ಆನ್ ಬಟನ್ ಸ್ವಲ್ಪ ದೊಡ್ಡದಾಗಿಯೋ ಮಾಡ್ಬೇಕಾಗತ್ತೆ. ಅಥವಾ ಅದು ಎಲ್ಲಾ ಕ್ಲೀನ್ ಮಾಡಿ ವಾಶ್ ಮಾಡಿ ಮುಗಿದ ನಂತರದಲ್ಲಿ ಒಂದು ವೈಬ್ರೇಷನ್ ಅನ್ನ ಕೊಡ್ಬೇಕಾಗತ್ತೆ. ಅಂದ್ರೆ ಅದರ ಅರ್ಥ ಅದು ಇಲ್ಲಿಗೆ ಆ ವಾಷಿಂಗ್ ಮಷಿನ್ ಮಾಡ್ಬೇಕಾದಂತ ಕೆಲಸ ಎಲ್ಲ ಮುಗೀತು ಅನ್ನುವಂಥದ್ದು ನಮ್ಮಂತಹ ದೃಷ್ಟಿ ವಿಶೇಷ ಚೇತನರಿಗೆ ಅದು ಗೊತ್ತಾಗಬೇಕು ಅನ್ನುವಂತಹ ದೃಷ್ಟಿಯನ್ನ ಇಟ್ಕೊಂಡು ಎಲ್ಲ ವಸ್ತುಗಳನ್ನು ಎಲ್ಲರೂ ಬಳಸುವಂತಾಗಬೇಕು ಅನ್ನುವಂಥದ್ದು ಈ ಕಾಯ್ದೆಯ ಉದ್ದೇಶ ಸರ್. ಅದು ವಾಷಿಂಗ್ ಮಿಷಿನ್ ನಾನು ತಗೊಂಡಿದ್ದು ಅದೊಂದು ದೃಷ್ಟಾಂತಕ್ಕೆ ಮಾತ್ರ. ಮತ್ತೆ ಈ ಸಾರಿಗೆ ವ್ಯವಸ್ಥೆಯಲ್ಲಿ ಆಸನಗಳನ್ನು ಕೂಡ ಕಾಯ್ದಿರಿಸಲಾಗುತ್ತೆ. ಖಂಡಿತ ಸರ್, ಖಂಡಿತ. ಸಾರಿಗೆ ವ್ಯವಸ್ಥೆಯಲ್ಲಿ ಆಸನದ ವ್ಯವಸ್ಥೆಯನ್ನ ಕಾಯ್ದಿರಿಸಲಾಗುತ್ತೆ. ಸಾಮಾನ್ಯ ಜನರು ವಿಶೇಷವಾಗಿ ಮಾನವೀಯತೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಆ ಸ್ಥಾನದಲ್ಲಿ ಯಾರು ಕೂತಿದ್ರೆ ಅದನ್ನ ಅವರು ಬಿಟ್ಕೊಡ್ಬೇಕಾಗತ್ತೆ. ಮತ್ತೆ ಅಲ್ಲಿ ಕರ್ತವ್ಯ ನಿರ್ವಹಿಸುವಂತ ನಿರ್ವಾಹಕರು ಇದರ ಮೇಲುಸ್ತುವಾರಿಯನ್ನ ನೋಡ್ಕೊಳ್ಬೇಕಾಗತ್ತೆ ಸರ್. ಮತ್ತೆ ನಮ್ಮ ಭಾರತ ಸರ್ಕಾರ ಸುಗಮ್ಯ ಭಾರತ ಅಭಿಯಾನ ಅಂತ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಿ ಎಲ್ಲ ವಿಶೇಷ ಚೇತನರು ಕೂಡ ಎಲ್ಲ ಒಂದು ಕಟ್ಟಡಗಳನ್ನ ಸುಲಲಿತವಾಗಿ ಅವರು ಕ್ರಮಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಖಂಡಿತ ಸರ್, ಖಂಡಿತ. ನಾನು ಆಗ್ಲೇ ಅದನ್ನ ಹೇಳಿದ ಹಾಗೆ ಒಂದು ಅಂಶವನ್ನ ನಾನೀಗ ಹೇಳಕ್ ಇಷ್ಟಪಡೋದು ಏನಂತಂದ್ರೆ, ಈಗ ಆಲ್ರೆಡಿ ಈ ನಿಯಮಗಳನ್ನು ರೂಪಿಸೋದಕ್ಕಿಂತ ಮೊದಲು ಹಲವಾರು ಕಟ್ಟಡಗಳನ್ನ ಆಗ್ಲೇ ನಿರ್ಮಿಸಿ ಆಗಿದೆ. ಹೌದೌದು. ಸೊ ನಿರ್ಮಿಸಿ ಆದ ನಂತರದಲ್ಲಿ ಈಗ ಈ ತರದ ನಿಯಮಗಳು ಬಂದ ಮೇಲೆ ಏನ್ ಮಾಡ್ಬೇಕು ಅನ್ನುವಂತಹ ಪ್ರಶ್ನೆ ಕಟ್ಟಡದ ಮಾಲೀಕರಿಗೆ ಇರುತ್ತೆ. ಈಗ ಮಾಲ್ಸ್ ಗಳಾಗಿರ್ಬೋದು, ಥಿಯೇಟರ್ಸ್ ಗಳಾಗಿರಬಹುದು, ಇನ್ನಿತರೆ ವಿಶೇಷವಾದ ಬಿಲ್ಡಿಂಗ್ ಗಳಾಗಿರ್ಬೋದು. ಅದಕ್ಕಾಗಿಯೇ ಸರ್ಕಾರ ಒಂದು ಸ್ಪಷ್ಟವಾದ ನೀತಿಯನ್ನು ಹೊರಡಿಸಿದೆ. ಈ ಕಾಯ್ದೆ ಜಾರಿಗೆ ಬಂದ 5 ವರ್ಷಗಳ ಒಳಗೆ ಆ ಬಿಲ್ಡಿಂಗ್ಗಳು ವಿಶೇಷ ಚೇತನರ ಸ್ನೇಹಿಯನ್ನಾಗಿ ಮತ್ತೆ ನೀವು ಮರುರೂಪಿಸಬೇಕಾಗುತ್ತೆ ಅಂತ ಈ ಕಾಯ್ದೆ ಹೇಳಿದೆ. ಒಂದು ವೇಳೆ ಈ ನಿಯಮಗಳಿಗೆ ಅನುಗುಣವಾಗಿ ನೀವು ರೂಪಿಸದೆ ಹೋದ್ರೆ ಅದು ತಾರತಮ್ಯ ಆಗುತ್ತೆ ಅಂತಾನು ಸಹ ಹೇಳಿದೆ. ಜೊತೆಗೇನೆ ಹೊಸ ಬಿಲ್ಡಿಂಗ್ಗಳನ್ನ ನಿರ್ಮಿಸುವಾಗ ವಿಶೇಷ ಚೇತನರ ಸ್ನೇಹಿಯಾಗಿಯೇ ನಿರ್ಮಿಸಬೇಕು. ಒಂದು ವೇಳೆ ನಿರ್ಮಿಸದೆ ಹೋದಲ್ಲಿ ಈ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆ ಆಗುತ್ತೆ. ಮತ್ತೆ ಬಿಲ್ಡಿಂಗ್ ಮುಂದುವರಿಕೆಗೆ ಪರ್ಮಿಷನ್ ಕೊಡುವ ಸಾಧ್ಯತೆಗಳು ಕಡಿಮೆ ಇರುತ್ತೆ ಸರ್. ಹಾಗಾಗಿ ಈ ನಾರ್ಮ್ಸ್ ಗಳನ್ನ ಕಟ್ಟಡದ ಮಾಲೀಕರು ಓದ್ಕೊಂಡು ತಿಳ್ಕೊಂಡು ಈ ಮಾಲ್ಸ್ ಗಳಾಗಿರ್ಬೋದು, ಥಿಯೇಟರ್ಸ್ ಗಳಾಗಿರಬಹುದು, ಇನ್ನಿತರೆ ಬಿಲ್ಡಿಂಗ್ ಗಳನ್ನ ಕಟ್ಟುವಾಗ ಈ ಎಲ್ಲಾ ಅಂಶಗಳನ್ನ ಗಮನಿಸಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಮುಂದುವರೆದು ಅಕ್ಸೆಸಿಬಿಲಿಟಿ ವಿಷಯವಾಗಿಯೇ ಹೇಳೋದಾದ್ರೆ, ಈಗ ನಮ್ಗೆ ಬದುಕು ಕಟ್ಕೊಂಡ್ರೆ ಅಷ್ಟೇ ಅಲ್ಲ, ನಮ್ಮ ಜೀವನಕ್ಕೂ ಸಹ ಒಂದು ಮನೋರಂಜನೆ ಬೇಕಾಗತ್ತೆ. ಆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಾವು ಸಹ ಪಾಲ್ಗೊಳ್ಬೇಕಾಗತ್ತೆ. ಅದರ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಒಂದು ನಿಯಮವನ್ನ ರೂಪಿಸಿದೆ. ಏನು ಅಂತಂದ್ರೆ, ಈಗ ನಾವು ದೃಷ್ಟಾಂತ ಕೊಡೋದಾದ್ರೆ, ಥಿಯೇಟರ್ ಅಲ್ಲಿ ನಾವು ಮೂವಿ ನೋಡಕ್ ಹೋಗ್ತೀವಿ ಅಂತ ಅನ್ಕೊಳ್ಳಿ ಸರ್. ಸೊ ಮೂವಿ ನೋಡಕ್ ಹೋದಾಗ ಸೈನ್ಡ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟೇಷನ್ ಮಾಡ್ಬೇಕಾಗತ್ತೆ. ಹಿಯರಿಂಗ್ ಇಂಪೈರ್ಡ್ ಇರೋರಿಗೆ, ದೃಷ್ಟಿ ವಿಶೇಷ ಚೇತನರಿಗೆ ಆಡಿಯೋ ಕ್ಯಾಪ್ಷನ್ಸ್ ಅನ್ನ ಮಾಡ್ಬೇಕಾಗತ್ತೆ ಸರ್. ಆಡಿಯೋ ಕ್ಯಾಪ್ಷನ್ಸ್ ಬರ್ಬೇಕು. ಒಂದು ಮೂವಿ ಯಾವ ಸನ್ನಿವೇಶವನ್ನ ತೋರಿಸ್ತಾ ಇದೆ ಅನ್ನುವಂಥದ್ರ ಕುರಿತಾಗಿ ಆಡಿಯೋ ಕ್ಯಾಪ್ಷನ್ಸ್ ಮಾಡಬೇಕು ಅನ್ನುವಂಥದ್ದನ್ನ ಈ ಕಾಯ್ದೆಯಲ್ಲಿ ಒತ್ತಿ ಹೇಳುತ್ತೆ. ಮತ್ತೆ ಇತ್ತೀಚೆಗೆ ಅದರ ಪ್ರಯೋಗಗಳು ಸಹ ನಡೀತಾ ಇವೆ ಅನ್ನುವಂಥದ್ದು ಬಹಳ ಖುಷಿ ಪಡುವಂತಹ ಅಂಶ ಸರ್. ಇನ್ನೊಂದು ಮುಖ್ಯವಾದ್ದು ಮಂಜುನಾಥ್, ನಮ್ಮ ವಿಶೇಷ ಚೇತನರಿಗೆ ಶಿಕ್ಷಣ ಮತ್ತೆ ಉದ್ಯೋಗ ಬಹಳ ಮುಖ್ಯವಾಗುತ್ತೆ. ಖಂಡಿತ ಸರ್, ಸ್ವತಂತ್ರವಾಗಿ ಜೀವನ ಮಾಡೋದಕ್ಕೆ. ಖಂಡಿತ ಸರ್. ಈ ವಿಷಯದಲ್ಲಿ ಈ ಅಧಿನಿಯಮ ಏನು ಹೇಳುತ್ತೆ ಸರ್? ವಿಶೇಷ ಚೇತನರ ಸಾಮಾನ್ಯರಂತೆ ಅಲ್ಲ ಸರ್. ನಮ್ಮ ಭವಿಷ್ಯವನ್ನ ನಾವು ರೂಪಿಸ್ಕೊಳ್ಬೇಕಾದ್ರೆ ನಾವು ಯಾರ ಮೇಲೂ ಸಹ ಅವಲಂಬಿತರಾಗಬಾರ್ದು ಅನ್ನುವಂತ ಮನೋಧೋರಣೆ ನಮ್ಮಲ್ಲಿದ್ರೆ ನಾವು ಮೊದಲು ಶಿಕ್ಷಿತರಾಗಬೇಕು ಅನ್ನುವಂಥದ್ದು ನಾವೇ ಮನಗೊಳ್ಬೇಕು ಸರ್ ಪ್ರಪ್ರಥಮವಾಗಿ. ಅದನ್ನ ವಿಶೇಷವಾಗಿ ನಾನು ವಿಶೇಷ ಚೇತನರ ಪೋಷಕರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಒಂದು ಮಗು ಯಾವುದೇ ವೈಕಲ್ಯತೆಯಿಂದ ಹುಟ್ಟಿದ್ರೆ ಆ ಮಗುವನ್ನ ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಈ ಕಾಯ್ದೆಯ ಪ್ರಕಾರ ಅದು ತಾರತಮ್ಯ ಆಗುತ್ತೆ ಮತ್ತು ನೀವು ಶಿಕ್ಷೆಗೆ ಗುರಿ ಆಗ್ತೀರಿ. ಹಾಗಾಗಿ ಒಂದು ಮಗು ಪೋಲಿಯೋ ಅಟ್ಯಾಕ್ ಆಗಿಯೋ ಅಥವಾ ದೃಷ್ಟಿ ಕಳ್ಕೊಂಡೋ ಅಥವಾ ಹಿಯರಿಂಗ್ ಇಂಪೈರ್ಡ್ ಆಗಿ ಹುಟ್ಟಿದ್ರೆ ಅದನ್ನ ನೀವು ನಿರ್ಲಕ್ಷ್ಯ ಅಂತ ಭಾವಿಸಬಾರದು. ನಮಗ್ ನಾವೇ ಹೇಳ್ಕೊಂಡ್ರೆ ತಪ್ಪಾಗುತ್ತೇನೋ ಗೊತ್ತಿಲ್ಲ. ಕೆಲವು ಸಮಾಜ ಹೇಳುತ್ತೆ ವಿಶೇಷ ಚೇತನರು ಅಂತಂದ್ರೆ ದೇವ್ರ ಮಕ್ಕಳು ಅಂತ ಹೇಳುತ್ತೆ. ಸೊ ಅದು ನನಗೆ ಗೊತ್ತಿಲ್ಲ, ಬಟ್ ಅದನ್ನ ಕೆಲವರು ಹಾಗೆ ಕಾಣ್ತಾರೆ. ಅದರ ಜೊತೆಗೇನೆ ನಾವು ಪೋಷಕರಾದವ್ರು ಏನ್ ಮಾಡ್ಬೇಕು, ವಿಶೇಷ ಚೇತನರಿಗೆ ಶಿಕ್ಷಣದ ಅವಶ್ಯಕತೆಯನ್ನ ಮನಗಂಡು ವಿಶೇಷ ಚೇತನರಿಗೂ ಸಹ ಶಿಕ್ಷಣವನ್ನ ಕೊಡಬೇಕು ಅಂತ ಈ ಕಾಯ್ದೆಯ ಸೆಕ್ಷನ್ 16ರಿಂದ 18ರವರೆಗೂ ಇದೆ ಸರ್. ಸೆಕ್ಷನ್ 16 ಏನ್ ಹೇಳುತ್ತೆ ಅಂತಂದ್ರೆ, ಒಂದು ಮಗು ಯಾವುದೇ ಶಾಲೆಗೆ ಅಡ್ಮಿಷನ್ ಮಾಡ್ಸೋಕೆ ಅಂತ ಪೋಷಕರು ಕರ್ಕೊಂಡು ಹೋದಾಗ ಆ ಶಾಲೆ ಇಲ್ಲಪ್ಪ ಇವನು ವಿಶೇಷ ಚೇತನ ಇದ್ದಾನೆ, ಇವನಿಗೆ ಕಣ್ ಕಾಣಿಸೋದಿಲ್ಲ, ಇವನಿಗೆ ಕಾಲಿಲ್ಲ, ಇವನಿಗೆ ಕಿವಿ ಇಲ್ಲ ಅಂತ ಹೀಗೆಳೆದು ಆತನಿಗೆ ಅಡ್ಮಿಷನ್ ಅನ್ನ ನಿರಾಕರಿಸೋ ಹಾಗಿಲ್ಲ.
ಸೆಕ್ಷನ್ 16 ಬಹಳ ಸ್ಪಷ್ಟವಾಗಿದೆ ಸರ್. ಜೊತೆಗೇನೆ ನೀವು ಅಡ್ಮಿಷನ್ ತಗೊಳ್ಳೋದು ಅಷ್ಟೇ ಅಲ್ಲ, ಆತಗೆ ಬೇಕಾದಂತಹ ಸಲಕರಣೆಗಳನ್ನ ಒದಗಿಸ್ಕೊಡ್ಬೇಕಾಗತ್ತೆ. ಉಚಿತ ಶಿಕ್ಷಣ ಕೇವಲ ಫೀಸ್ ಇಲ್ದಂಗೆ ಮಾಡ್ಬಿಟ್ಟು ಶಿಕ್ಷಣ ಕೊಡೋದು ಅಂತ ಅರ್ಥ ಅಲ್ಲ. ಉಚಿತ ಶಿಕ್ಷಣ ಅಂತಂದ್ರೆ ಫೀಸ್ ನಲ್ಲೂ ಸಹ ರಿಯಾಯಿತಿಯನ್ನ ಕೊಡೋದ್ರ ಜೊತೆಗೇನೆ ಅವರಿಗೆ ಬೇಕಾದಂತಹ ಸಲಕರಣೆಗಳನ್ನು ಒದಗಿಸ್ಕೊಡ್ಬೇಕಾಗತ್ತೆ. ಒನ್ಸ್ ಅಗೇನ್ ಇಲ್ಲಿ ಮೂಲ ಸೌಕರ್ಯದ ಮಹತ್ವ ಹೆಚ್ಚಿದೆ ಸರ್. ರೀಸನೇಬಲ್ ಅಕಾಮಿಡೇಷನ್ ಅಂತ ನಾನೇನ್ ಹೇಳಿದೆ, ಇಲ್ಲಿ ಅದರ ಸ್ಟ್ರೆಸ್ ಮತ್ತೆ ಬರುತ್ತೆ. ಈಗ ಉದಾಹರಣೆಗೆ ಆರ್ಥೋಪೆಡಿಕಲ್ ಹ್ಯಾಂಡಿಕ್ಯಾಪ್ ಬಂದಾಗ ಆತನಿಗೆ ಮತ್ತೆ ಒನ್ಸ್ ಅಗೇನ್ ವೀಲ್ ಚೇರ್ ನ ಒದಗಿಸ್ಕೊಡ್ಬೇಕಾಗತ್ತೆ. ದೃಷ್ಟಿ ವಿಶೇಷ ಚೇತನ ಒಂದು ವೇಳೆ ಆ ಶಾಲೆಗೆ ಬಂದ್ರೆ ಬೇರೆ ಬೇರೆ ಸಂಸ್ಥೆಯೊಂದಿಗೆ ಸಂವಹನ ಮಾಡೋದರ ಮೂಲಕ ಆ ಶಾಲೆಯ ಮುಖ್ಯಸ್ಥರು ಅವರಿಗೆ ಬ್ರೈಲ್ ನಲ್ಲಿ ಪುಸ್ತಕಗಳನ್ನ ಒದಗಿಸ್ಕೊಡ್ಬೇಕಾಗತ್ತೆ. ಹಾಗಾಗಿ ಅಡೆತಡೆ ಇಲ್ಲದಂತಹ ಶಿಕ್ಷಣ ವಾತಾವರಣವನ್ನ ನಿರ್ಮಿಸಿಕೊಡುವಂತದ್ದು ಸಮಾಜದ ಕರ್ತವ್ಯ, ಆಯಾ ಶಾಲೆಗಳ ಕರ್ತವ್ಯ, ಶಾಲಾ ಮುಖ್ಯಸ್ಥಗಳ ಕರ್ತವ್ಯ. ಸೊ ಇದ್ರ ಜೊತೆಗೇನೆ ಸೆಕ್ಷನ್ 31 ಮತ್ತು 32 ಏನ್ ಹೇಳುತ್ತೆ ಅಂತಂದ್ರೆ ಸರ್, ಶಿಕ್ಷಣದಲ್ಲಿ 5% ಮೀಸಲಾತಿಯನ್ನ ಒದಗಿಸ್ಕೊಡ್ಬೇಕು ಅನ್ನುವಂಥದ್ದನ್ನ ಈ ಕಾಯ್ದೆ ಹೇಳುತ್ತೆ ಸರ್. ಅದರಲ್ಲೂ ಸಹ 4 ರೀತಿಯ ಡಿಸೆಬಿಲಿಟಿಯಲ್ಲಿ, ಈ ಕಾಯ್ದೆಯಲ್ಲಿ ಒಟ್ಟು 21 ರೀತಿಯ ಡಿಸೆಬಿಲಿಟಿಯನ್ನು ಗುರುತಿಸಲಾಗಿದೆ. ಅದನ್ನು 4 ವಿಭಾಗಗಳನ್ನಾಗಿ ಮಾಡಲಾಗಿದೆ. ಮೊದಲನೇದು ಅಂಧತ್ವ ಅಥವಾ ಕಡಿಮೆ ಅಂಧತ್ವ ಇರುವಂತದ್ದು, ಆರ್ಥೋಪೆಡಿಕಲ್ ಇರುವಂತಹದ್ದು, ಆರ್ಟಿಸಮ್ ಅಥವಾ ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಇರುವಂತದ್ದು, 4ನೇದು ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿ, ಅಂದ್ರೆ ಅವರು ಕಲಿಲಿಕ್ಕೆ ಸ್ವಲ್ಪ ಅವರಿಗೆ ಕಷ್ಟ ಆಗುವಂತ ಇದು ಒಂದು ತರಹದ ಡಿಸೆಬಿಲಿಟಿ. ಸೊ ಈ 4 ವಿಭಾಗಗಳನ್ನ ಮನಸ್ಸಿನಲ್ಲಿಟ್ಕೊಂಡು ಶಿಕ್ಷಣದಲ್ಲಿ 5% ಮೀಸಲಾತಿಯನ್ನ ಒದಗಿಸ್ಕೊಡ್ಬೇಕು ಅನ್ನುವಂಥದ್ದನ್ನ ಈ ಸೆಕ್ಷನ್ 31 ಹೇಳುತ್ತೆ. ಸೆಕ್ಷನ್ 32 ಇದಕ್ಕೆ ಪುಷ್ಟಿಯನ್ನು ನೀಡುವ ಹಾಗೆ ಉನ್ನತ ಶಿಕ್ಷಣದಲ್ಲೂ ಸಹ ಅವರಿಗೆ 5% ಮೀಸಲಾತಿಯನ್ನ ಒದಗಿಸ್ಕೊಡ್ಬೇಕು ಅನ್ನುವಂಥದ್ದನ್ನ ಈ ಕಾಯ್ದೆ ಹೇಳುತ್ತೆ ಸರ್. ಇನ್ನು ಉದ್ಯೋಗದ ಬಗ್ಗೆ ತಾವು ಕೇಳಿದ್ರಿ ಸರ್. ಈಗಾಗಲೇ ನಾನು ಸೆಕ್ಷನ್ 20 ಇಲ್ಲಿ ಉಲ್ಲೇಖ ಮಾಡಿದೆ. ಖಾಸಗಿ ಕಂಪನಿಗಳಾಗ್ಲಿ ಅಥವಾ ಸರ್ಕಾರಿ ಕಚೇರಿಗಳಾಗ್ಲಿ ವಿಶೇಷ ಚೇತನರಿಗೆ ಯಾವ ರೀತಿಯಾಗಿ ಅಡೆತಡೆ ಇಲ್ಲದ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು ಕಚೇರಿ ಕರ್ತವ್ಯ ನಿರ್ವಹಿಸುವಾಗ ಅಂತ. ಅದರ ಮುಂದುವರೆದ ಭಾಗವಾಗಿ ಸೆಕ್ಷನ್ 33 ಏನ್ ಹೇಳುತ್ತೆ ಸರ್ ಅಂತಂದ್ರೆ, ವಿಶೇಷ ಚೇತನರಿಗೆ ಉದ್ಯೋಗ ನೀಡುವಂತಹ ಸಂದರ್ಭದಲ್ಲಿ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹುದ್ದೆಗಳನ್ನ ಗುರುತಿಸಬೇಕು ಅಂತ ಹೇಳುತ್ತೆ ಸರ್. ಇಲ್ಲಿ ಒನ್ಸ್ ಅಗೇನ್ ಮೂಲ ಸೌಕರ್ಯಗಳು ಬರುತ್ತೆ. ಸೊ ನಾನು ಆಗ್ಲೇ ಹೇಳಿದ ಹಾಗೆ ಮೂಲ ಸೌಕರ್ಯ ಅನ್ನುವಂಥದ್ದು ಈ ಕಾಯ್ದೆಯ ಆತ್ಮ ಮತ್ತೆ ಹೃದಯ ಇದ್ದ ಹಾಗೆ. ಈಗ ನನ್ನಂತಹ ಒಬ್ಬ ದೃಷ್ಟಿ ವಿಶೇಷ ಚೇತನ ನೌಕರ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲೋ ಅಥವಾ ಖಾಸಗಿ ಕಂಪನಿಯಲ್ಲೋ ನೇಮಕ ಆದ ಅಂತ ಅನ್ಕೊಳ್ಳೋದೇ ಆದ್ರೆ ಆತನಿಗೆ ನೀವು ಸ್ಕ್ರೀನ್ ರೀಡರ್ ಸಾಫ್ಟ್ವೇರ್ ಅನ್ನ ಒದಗಿಸ್ಕೊಡ್ಬೇಕಾಗತ್ತೆ. ಜೊತೆಗೆ ಆರ್ಥೋಪೆಡಿಕಲ್ ಹ್ಯಾಂಡಿಕ್ಯಾಪ್ ನೇಮಕ ಆದಾಗ ಆತನಿಗೆ ಆ ಟೇಬಲ್ಗೆ ಅಡ್ಜಸ್ಟ್ ಆಗೋ ರೀತಿಯಲ್ಲೇ ನೀವು ವೀಲ್ ಚೇರ್ ವ್ಯವಸ್ಥೆಯನ್ನ ಒದಗಿಸ್ಕೊಡ್ಬೇಕಾಗತ್ತೆ. ಇದು ಹುದ್ದೆಗಳನ್ನ ಗುರುತಿಸುವುದರ ಜೊತೆಗೆ ಅವರಿಗೆ ರೀಸನೇಬಲ್ ಅಕಾಮಿಡೇಷನ್ಸ್ ಅನ್ನ ಮತ್ತೆ ಇಲ್ಲಿ ಒದಗಿಸ್ಕೊಡ್ಬೇಕಾಗತ್ತೆ. ಸೆಕ್ಷನ್ 34 ಬಹಳ ಮುಖ್ಯ ಸರ್. ಸರ್ಕಾರ ಉದ್ಯೋಗಗಳನ್ನ ಒದಗಿಸುವಂತಹ ಸಂದರ್ಭದಲ್ಲಿ, ನೇಮಕಾತಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ಮೀಸಲಾತಿಯನ್ನ ಒದಗಿಸ್ಕೊಡ್ಬೇಕು ಅನ್ನುವಂಥದ್ದು ಸೆಕ್ಷನ್ 34 ಒತ್ತಾಸೆಯಾಗಿದೆ ಸರ್. ಅದೇ ಸೆಕ್ಷನ್ 34 ಸಬ್ ಕ್ಲಾಸ್ 2 ನಲ್ಲಿ ಹೇಳ್ತಾರೆ, ಕೇವಲ ಉದ್ಯೋಗದಲ್ಲಿ ಮಾತ್ರ ಮೀಸಲಾತಿ ಅಲ್ಲ, ಬಡ್ತಿಯ ಸಂದರ್ಭದಲ್ಲೂ ಸಹ, ಪ್ರಮೋಷನ್ಸ್ ಸಂದರ್ಭದಲ್ಲೂ ಸಹ ವಿಶೇಷ ಚೇತನ ನೌಕರರಿಗೆ ಮೀಸಲಾತಿಯನ್ನ ಒದಗಿಸ್ಕೊಡ್ಬೇಕು ಅಂತ ಈ ಕಾಯ್ದೆ ಹೇಳುತ್ತೆ. ಆದ್ರೆ ಖಾಸಗಿ ಕಂಪನಿಗಳಿಗೆ ಇದು ಮ್ಯಾಂಡೇಟರಿ ಅಲ್ಲ, ಕಡ್ಡಾಯ ಅಲ್ಲ. ಮಂಜುನಾಥ್, ಈಗ ಶೇಕಡವಾರು ಎಷ್ಟು ಮೀಸಲಾತಿಯನ್ನ ಉದ್ಯೋಗದಲ್ಲಿ ನೀಡಲಾಗಿದೆ? ಈಗ ವಿಶೇಷ ಚೇತನರಿಗೆ ಸಿ ಮತ್ತೆ ಡಿ ಗ್ರೂಪ್ ಅಲ್ಲಿ 5% ಅನ್ನ, ಕ್ಲಾಸ್ 1 ಮತ್ತೆ ಕ್ಲಾಸ್ 2 ಅಲ್ಲಿ 3% ಅನ್ನ ಒದಗಿಸ್ಕೊಡ್ಬೇಕು ಅಂತ ಈಗಾಗಲೇ ಹಿಂದಿನ ನಿರ್ಣಯ ಈಗ ಅದು ಅಸ್ತಿತ್ವದಲ್ಲಿದೆ ಸರ್. ಮತ್ತೆ ಮುಂಬಡ್ತಿನಲ್ಲಿ 4% ಮೀಸಲಾತಿಯನ್ನ ಒದಗಿಸ್ಕೊಡ್ಬೇಕು. ಅಂದ್ರೆ 100 ಹುದ್ದೆಗಳಿಗೆ ಮುಂಬಡ್ತಿಯನ್ನ ನೀಡಬೇಕು ಅನ್ನೋದಾದ್ರೆ ಅದರಲ್ಲಿ 4 ಹುದ್ದೆಗಳಿಗೆ ವಿಶೇಷ ಚೇತನರನ್ನ ಪರಿಗಣಿಸಬೇಕಾಗತ್ತೆ ಮೀಸಲಾತಿ ಅನ್ವಯದ ಅಡಿಯಲ್ಲಿ. ಮಂಜುನಾಥ್, ಈ ವರ್ಷದ ಈ ವಿಶೇಷ ಚೇತನರ ಅಂತಾರಾಷ್ಟ್ರೀಯ ದಿನದ ಧ್ಯೇಯವಾಕ್ಯ ಅಂದ್ರೆ ಸಾಮಾಜಿಕ ಅಭಿವೃದ್ಧಿಗೆ ವಿಕಲಚೇತನರನ್ನು ಒಳಗೊಳ್ಳುವ ಸಮಾಜಗಳನ್ನು ರೂಪಿಸುವುದು ಅಂತ. ಈ ಅಂಶವನ್ನು ನಾವು ಪರಿಗಣಿಸಿದಾಗ ಸಮಾಜ ವಿಕಲಚೇತನರನ್ನ ಯಾವ ರೀತಿ ಕಾಣಬೇಕಾಗತ್ತೆ, ಯಾವ ರೀತಿ ನಡೆಸ್ಕೋಬೇಕಾಗತ್ತೆ ಅಂತ ತಾವು ಅಭಿಪ್ರಾಯ ಪಡ್ತೀರಾ?
ಸರ್, ಒಂದ್ ಕಡೆ ಒಂದ್ ಮಾತು ಹೇಳ್ತಾರೆ ಸರ್ ಕವಿ, ನಾಡಿನ ಜನಗಳೇ ಆಲಿಸಿ ಕೇಳಿರಿ ಮಾನವೀಯತೆಯ ಧರ್ಮವನ್ನು, ಸಮಾಜದಲ್ಲಿ ಸಮಾನತೆಯಲ್ಲಿ ಅಂಗವಿಕಲರ ಪಾತ್ರವನ್ನು, ನೋಡುವ ಕೇಳುವ ನಡೆಯುವ ನುಡಿಯುವ ಭಾಗ್ಯ ಪಡದಿಹೆವು ನಾವಣ್ಣ, ಅಂಗವಿಕಲರು ನಮ್ಮಂತೆ ಎನ್ನುವ ಮಾನವೀಯತೆಯಲ್ಲ ಅಂತ. ಅಂದ್ರೆ ಸಮಾಜ ಅಂಗವಿಕಲರನ್ನ ನಿರ್ಲಕ್ಷಿಸಬಾರದು, ಎಲ್ಲರನ್ನ ಒಳಗೊಳ್ಳಬೇಕು. ಇನ್ಕ್ಲೂಷನ್, ನಮ್ಮಲ್ಲಿ ಕಾಯ್ದೆಯ ಬಗ್ಗೆ ಹೇಳುವಾಗ ಒಂದು ವಿಷಯವನ್ನ ನಾನು ಹೇಳ್ಬೇಕಾಗಿತ್ತು. ಈ ಕಾಯ್ದೆಯ ಮತ್ತೊಂದು ಬಹಳ ಮುಖ್ಯ ಅಂಶ ಏನು ಅಂತಂದ್ರೆ, ಸಾಮಾನ್ಯರೊಂದಿಗೆ ವಿಕಲಚೇತನರನ್ನೂ ಸಹ ಒಳಗೊಳ್ಳುವುದು, ಅಂದ್ರೆ ಇನ್ಕ್ಲೂಸಿವಿಟಿ, ಎಲ್ಲರನ್ನೂ ಒಳಗೊಳ್ಳುವುದು. ಎಲ್ಲರನ್ನೂ ಒಳಗೊಳ್ಳುವುದರ ಜೊತೆಗೇನೆ ಆ ಎಲ್ಲರನ್ನೂ ಒಳಗೊಳ್ಳುವಿಕೆಯ ಆಶಯಗಳನ್ನ ಈ ಸಮಾಜ ಈಡೇರಿಸಬೇಕು ಅನ್ನುವಂಥದ್ದು. ಹಾಗಾಗಿ ಒಂದು ಬಹಳ ಖುಷಿ ವಿಚಾರ ಏನು ಅಂತಂದ್ರೆ, ವಿಶೇಷಚೇತನರ ಬಗ್ಗೆ ಈ ಸಮಾಜದಲ್ಲಿ ಬಹಳಷ್ಟು ಪೂರ್ವಾಗ್ರಹ ಪೀಡಿತ ಮನಸ್ಥಿತಿಗಳು ಇತ್ತು ಮೊದಲು. ಈಗ ಇಲ್ಲ ಅಂತ ಅದರ ಅರ್ಥ ಅಲ್ಲ, ಅದರ ಮಿತಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಆದಾಗ್ಯೂ ಸಹ ವಿಶೇಷಚೇತನರು ಒಂದು ವೇಳೆ ಸಬಲೀಕರಣ ಆಗ್ಬೇಕು ಅನ್ನೋದಾದ್ರೆ ಅದು ಮಾಹಿತಿ ಮೂಲಕ ಮಾತ್ರ ವಿಶೇಷಚೇತನರ ಸಬಲೀಕರಣ ಆಗುತ್ತೆ, ಜ್ಞಾನದ ಮೂಲಕ ಮಾತ್ರ ವಿಶೇಷಚೇತನರ ಸಬಲೀಕರಣ ಆಗುತ್ತೆ. ಈ ಮಾಹಿತಿ ಮತ್ತು ಜ್ಞಾನವನ್ನ ನಾವು ಪಡೆದುಕೊಂಡಾಗ ಸಮಾಜದ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಸಾಧ್ಯ. ಈ ಸಮಾಜದ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಈ ಸಮಾಜ ನಮ್ಮನ್ನ ಅದೇ ರೀತಿಯಲ್ಲಿ ನಡ್ಸ್ಕೊಳ್ಬೇಕಾಗತ್ತೆ. ಸಮಾಜ ವಿಶೇಷಚೇತನರನ್ನ ಪ್ರೋತ್ಸಾಹಿಸಬೇಕಾಗತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸರ್. ವಿಶೇಷಚೇತನರಲ್ಲಿ ಕಡಿಮೆ ಸಾಧಕರೇನಿಲ್ಲ, ತಮಗೆ ಗೊತ್ತಿರೋ ಹಾಗೆ. ಅದು ನಮ್ಮ ದೇಶದಲ್ಲಾಗಿರ್ಬೋದು ಅಥವಾ ಇಡೀ ಜಗತ್ತಲ್ಲಾಗಿರ್ಬೋದು. ಈಜಿಪ್ತಿನ ಬಹಳ ದೊಡ್ಡ ಕವಿ ಹೋಮರ್, ಆತ ಮಹಾಕಾವ್ಯವನ್ನ ಸೃಷ್ಟಿಸಿದ. ಆತ ಮೂಲತಃ ದೃಷ್ಟಿ ವಿಶೇಷಚೇತನ. ಆತನ ಮಹಾಕಾವ್ಯದಲ್ಲಿ ಹೆಲೆನ್ ಅನ್ನುವಂತಹ ಪಾತ್ರವನ್ನ ಆತ ಸೃಷ್ಟಿ ಮಾಡ್ತಾನೆ ಸರ್. ಆ ಹೆಲೆನ್ ಈ ಜಗತ್ತಿನ ಬಹಳ ದೊಡ್ಡ ಸುಂದರಿ. ಯಾಕೆ ಅಂದ್ರೆ ಕಣ್ಣಿಲ್ಲದವನು ಸಹ ಈ ಜಗತ್ತು ಮೆಚ್ಚುವಂತಹ ಸುಂದರಿಯನ್ನ ಸೃಷ್ಟಿಸಬಹುದು ಅನ್ನುವಂಥದ್ದನ್ನ ಆ ಮಹಾಕಾವ್ಯದಲ್ಲಿ ನಾವು ಕಾಣ್ತೇವೆ. ಇನ್ನೊಬ್ಬ ದೊಡ್ಡ ಜಗತ್ ಪ್ರಸಿದ್ಧ ಕವಿ ಅಂತಂದ್ರೆ ಜಾನ್ ಮಿಲ್ಟನ್. ಆತ ಪ್ಯಾರಡೈಸ್ ಲಾಸ್ಟ್ ಅನ್ನುವಂತಹ ಮಹಾಕಾವ್ಯವನ್ನ ಬರೀತಾನೆ. ಬಹಳ ದೂರ ಹೋಗೋದು ಬೇಡ, ನಮ್ಮ ನಡುವೆ ಇದ್ದು ನಮ್ಮ ಭಾಗದ ಪಂಚಾಕ್ಷರಿ ಗವಾಯಿಗಳಿರಬಹುದು, ಪುಟ್ರಾಜ್ ಗವಾಯಿಗಳಿರಬಹುದು, ಮತ್ತೆ ಅಮೆರಿಕದ ಹೆಲೆನ್ ಕೆಲ್ಲರ್ ಇರಬಹುದು. ಸೊ ಇಂಥವರು ವಿಶೇಷಚೇತನರು ಹೆಚ್ಚು ಸಾಧನೆ ಮಾಡ್ಲಿಕ್ಕೆ ನಮ್ಗೆ ಪ್ರೇರಣೆಯಾಗ್ತಾರೆ ಅಂತಂದ್ರೆ ಅದು ಅತಿಶಯೋಕ್ತಿ ಆಗಲಾರದು. ಹಾಗಾಗಿ ಸಮಾಜವೂ ಸಹ ನಮ್ಮ ಸಾಧನೆಗೆ, ನಮ್ಮ ಏಳಿಗೆಗೆ ಪ್ರೋತ್ಸಾಹ ನೀಡಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸರ್. ಆತ್ಮೀಯ ಕೇಳಿಗರೆ, ತಮಗೆ ಈ ವಿಶೇಷ ಚೇತನರಿಗಾಗಿರುವಂಥ ವಿವಿಧ ಸೌಲಭ್ಯಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಮಂಜುನಾಥ್ ಡುಮ್ಮನವರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 7353577268. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7353577268. ತುಂಬ ಸಂತೋಷ ಮಂಜುನಾಥ್, ತಾವು ಈ ವಿಶೇಷ ಚೇತನರ ಅಂತಾರಾಷ್ಟ್ರೀಯ ದಿನದ ಸಂದರ್ಭದಲ್ಲಿ ಈ ವಿಶೇಷ ಚೇತನರಿಗೆ ಇರುವಂಥ ವಿವಿಧ ಸೌಲಭ್ಯಗಳು ಮತ್ತು ಅಧಿನಿಯಮದ ಅಡಿಯಲ್ಲಿ ಅವರಿಗೆ ಇರುವಂಥ ಸೌಲಭ್ಯಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. 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 ಶ್ರೋತೃಗಳೇ, ಇದುವರೆಗೆ ವಿಶೇಷ ಚೇತನರ ಅಂತಾರಾಷ್ಟ್ರೀಯ ದಿನದ ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ಇರುವ ಸೌಲಭ್ಯಗಳನ್ನು ಕುರಿತು ದೃಷ್ಟಿ ವಿಶೇಷ ಚೇತನರಾದ ಮಂಜುನಾಥ್ ಡುಮ್ಮನವರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.